ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಅಳಿಯ ಮನೆ ಕಟ್ತಿದ್ರಂತೆ. ಅದೇ ಸಂದರ್ಭದಲ್ಲಿ ಪತ್ನಿ ಮೃತಪಟ್ಟಿದ್ದಾರೆ. ಬಟ್ ಅದೇ ಮನೆಯಲ್ಲಿ ಆಕೆಯ ಶವವನ್ನ ಹೂತಾಕಲಾಗಿದೆ, ಅಂದ್ರೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಳಿಯ ಕಟ್ಟುತ್ತಿದ್ದ ಮನೆಯಲ್ಲೇ ಮಗಳ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದಾರಂತೆ ತಂದೆ. ಯಲಹಂಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪಾವಗಡದ ಮಹಿಳೆ ಆಕೆಯ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಅಳಿಯನ ನಿರ್ಮಾಣ ಹಂತದ ಮನೆಯಲ್ಲೇ ಮಗಳ ಶವ ಹೂತಿದ್ದಾರಂತೆ ತಂದೆ. ಮನೆಯಲ್ಲೇ ಅಂತ್ಯ ಸಂಸ್ಕಾರ ಮಾಡಿಸ್ಬಿಟ್ಟಿದ್ದಾರೆ ಶ್ರುತಿ ತಂದೆ ರಾಜನಾಯಕ್. ಪಾವಗಡ ತಾಲೂಕಿನ ಭೂಪೂರು ತಾಂಡಾದ ಅಳಿಯನ ಮನೆಯಲ್ಲೇ ಅಂತ್ಯಕ್ರಿಯೆ ಮಾಡಿದ್ದಾರೆ ತಂದೆ. ಅಳಿಯ ಪವನ್ ಕಲ್ಯಾಣ್ ಮನೆಯ ಹಾಲ್ನಲ್ಲೇ ಶ್ರುತಿ ಶವ ಸಂಸ್ಕಾರ ಆಗಿ ಹೋಗಿದೆ. ಅಳಿಯ ಮನೆ ಕಟ್ಟೋಕೆ ನಾನೇ ದುಡ್ಡು ಕೊಟ್ಟಿದ್ದು, ನಾನೇ ಎಲ್ಲ ಸಹಾಯ ಮಾಡಿದ್ದು. ಈಗ ನನ್ನ ಮಗಳು ಇಲ್ಲೇ ಸಮಾಧಿ ಮಾಡಿ ಸ್ಮಾರಕ ಕಟ್ತೀನಿ ಅಂತ ತಂದೆ ಗೋಳಾಡಿದ್ದಾರೆ. ನಡು ಮನೆಯಲ್ಲೇ ಹಾಕಿದ್ದ ಟೈಲ್ಸ್ ತೆಗೆದು ಮಗಳ ಶವವನ್ನ ಹೂತಾಕಿದ್ದಾರಂತೆ ರಾಮನಾಯಕ್. ಅಳಿಯ ಮನೆ ಕಟ್ಟಬೇಕಂದ್ರೂ ದುಡ್ಡು ಕೊಟ್ಟಿದ್ದು ನಾನೇ, ಸಹಾಯ ಮಾಡಿದ್ದು ನಾನೇ. ಬಟ್ ಈಗ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆದರೆ ಆಕೆಯ ಅಂತ್ಯ ಸಂಸ್ಕಾರ ಅದೇ ಕಟ್ತಾ ಇರುವ ಮನೆಯಲ್ಲೇ ಆಗಬೇಕು, ಇಲ್ಲೇ ಆಕೆಯ ಸಮಾಧಿಯನ್ನ ಕಟ್ತೀನಿ ಅಂತ ತಂದೆ ಪಣತೊಟ್ಟು ಆಕೆಯ ಶವವನ್ನ ಕಟ್ಟುತ್ತಿದ್ದ ಮನೆಯ ಅಡಿಯಲ್ಲೇ ಹೂತ್ ಹಾಕಿದ್ದು ಅಲ್ಲೇ ಸಮಾಧಿ ಕಟ್ತೀನಿ ಅಂತ ತಂದೆ ಹೇಳ್ಕೊಂಡಿದ್ದಾರೆ. वीडियो कॉल पकड़ लो ना, कुछ लोगों मार बैठ मोबाइल को चल दो ये मार को उसको तुम हां वीडियो कॉल पकड़ लो ना, कुछ लोगों मार बैठ मोबाइल को मार बैठ ನಮ್ಮ ಬಾಡಿ ಎಲ್ಲಿ ತಗೊಂಡು ಬೆಂಗಳೂರಲ್ಲಿ ಎಲ್ಲಿ ಬಿಡೋಣ ಅಂತ ನಾನೇ ಸೈನ್ ಹಾಕಿ ನಾನೇ ತಗೊಂಡು ಬಾಡಿ ತಗೊಂಡ್ಬಂದೆ ಮನೆಗೆ. ಮನೆ ತಂದ ಮೇಲೆ ಇಲ್ಲೇನೆ ಅಂದರು, ಇಲ್ಲಿ ಅವ್ರ ಅಣ್ಣ ತಮ್ಮಂದ್ರೆ ಎಲ್ಲರೂ ಇದ್ರು. ನನಗೆ ಸಂಬಂಧ ಇಲ್ಲ, ನೀವು ಹೆಂಗನ ಮಾಡ್ಕೊಡಿ, ದುಡ್ಡು ಬೇಕಾ ನಾನು ಕೊಡ್ತೀನಿ, ನಾ ಆ ಕೆಲಸ ಮಾಡೋಕೆ ಹೋಗಲ್ಲ ಅಂತ ಅವ್ರು ಹೇಳಿದ್ರು. ಅವ್ರು ನನಗೆ ಯಾವ ದಾರಿ ಸಿಕ್ಕಿಲ್ಲ. ಅವ್ರ ತೋಟ ಎಲ್ಲಿದೆ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಆವಾಗ ಹೊಸ ಮನೆ ನಾನೇ 10 ಲಕ್ಷ ಕೊಟ್ಟಿದ್ದೆ ಅವ್ರು ಕಟ್ಸೋದಕ್ಕೆ. ನನ್ನ ಮಗಳು ನಮ್ಮ ಅಲ್ಲಿಯ ಚೆನ್ನಾಗಿರ್ಲಿ, ಅವರೆಲ್ಲ ಒಟ್ಟಾಗಿದ್ರು. ಅವ್ರ ಅಣ್ಣನೂ ನಮ್ಮ ಅಲ್ಲಿಯ ಇದ್ದಿಬ್ರು. ನೀವು ಒಟ್ಟಾಗಿ ಬೇಡ, ಅದು ಹಳೆ ಮನೆ ಚೆನ್ನಾಗಿರೋದಿಲ್ಲ, ಒಂದು ಕಟ್ಸ್ಬಿಡು ಅಂತ ನಾನೇ 10 ಲಕ್ಷ ಕೊಟ್ಟು ಮನೆ ಕಟ್ಸಿದ್ದೆ. ಒಳಗೆಲ್ಲ ರೆಡಿ ಆಗಿತ್ತು, ಮೇಲೆ ಕೆಳಗೆ ಇದು ಆಚೆ ಎಲ್ಲ ಪ್ಲಾಸ್ಟಿಕ್ ಏನು ಹಾಕಿರಲಿಲ್ಲ. ಆವಾಗ ಅವರೆಲ್ಲರೂ ಅಣ್ಣ ತುಂಬ ಕೇಳಿದ್ರೆ ಏನು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಎಲ್ಲರೂ ಊರಿಗೆ ಅಂತ ಅವ್ರು ಹೇಳಿದ್ರು. ಮತ್ತೆ DSP ಬೆಂಗಳೂರಲ್ಲಿ ಹಂಗೆ ಹೇಳಿದ್ರು, ನಾನು ಕಲಿಸಿದೆ ಅಂದರೆ ನಿನ್ಗೆ ಎಲ್ಲಿ ಇಷ್ಟ ಇದ್ರೆ ಅಲ್ಲಿ ಊರ್ಗೋಪ್ಪ, ನಾನೇನು ಅಬ್ಜೆಕ್ಷನ್ ಮಾಡಲ್ಲ ಅಂತ ಅವರು ಹೇಳಿದರು. ಅವ್ರಿಗೆಲ್ಲ ಮಾತನಾಡಿ ಕೇಳ್ಕೊಂಡು ಏನು ಗೊತ್ತು ಮಾಡಿದ್ರೆ ಸರ್, ಇದು ಒಂದು ದೇವಸ್ಥಾನ ಮಾಡೋಣ. ನೋಡಿ, ಮಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಬಟ್ ಆಕೆಯ ಶವವನ್ನ ಹೂತ್ ಹಾಕೋದಕ್ಕೆ ಆತ ಆಯ್ಕೆ ಮಾಡ್ಕೊಂಡಿದ್ದು, ತಂದೆ ಆಯ್ಕೆ ಮಾಡ್ಕೊಂಡಿದ್ದು ಅಳೆಯ ಕಟ್ಟುತ್ತಿದ್ದ ಮನೆಯನ್ನೇ. ಯಾಕಂದ್ರೆ ಅಳೆಯ ಮನೆ ಕಟ್ಟಬೇಕು ಅಂದ್ರೂ ಸಹಾಯ ಮಾಡಿದ್ ನಾನೇ, ಆದ್ರೆ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ ಅನ್ನುವಂಥ ಕೋಪ ಇತ್ತು ಅಂತ ಅನ್ಸುತ್ತೆ. ಹಂಗಾಗಿ ಆತ ಮನೆ ಕಟ್ಟುವ ಜಾಗದಲ್ಲೇ ಮಗಳ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ತಂದೆ ನಿರ್ಧಾರ ಮಾಡಿದ್ರು. ಕಟ್ಟುತ್ತಿದ್ದ ಮನೆಯ
ಹಾಲ್ನಲ್ಲಿ ಟೈಲ್ಸ್ಗಳನ್ನು ಆಲ್ರೆಡಿ ಜೋಡಿಸಲಾಗಿತ್ತಂತೆ. ಬಟ್ ಅದನ್ನ ತೆಗೆಸಿ ಅಲ್ಲೇ ಮಗಳ ಶವವನ್ನ ಹೂತ್ ಹಾಕಿದ್ದಾರೆ ತಂದೆ. ಪೊಲೀಸರು ಬಂದ್ರು, ಮನವೊಲಿಸುವ ಪ್ರಯತ್ನಗಳಾದಂಗೆ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ಹೈ ಡ್ರಾಮಾ ಆದಂಗೆ ಕಾಣಿಸುತ್ತೆ. ಅಳಿಯನ ಕುಟುಂಬಸ್ಥರು ಆ ರೀತಿ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಇಲ್ಲಿ ಹೂತ್ ಹಾಕಬೇಡಿ ಅಂತ. ಆ ಸಂದರ್ಭಕ್ಕೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೈ ಡ್ರಾಮಾಗಳಾಯಿತು. ಬಟ್ ತದನಂತರದಲ್ಲಿ ತಂದೆ ಅಲ್ಲೇ ಮಗಳ ಶವವನ್ನ ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಗಲಾಟೆಯ ಮಧ್ಯದಲ್ಲೂ ಕೂಡ ಅಳೆಯ ಕಟ್ಟುತ್ತಿದ್ದ ಮನೆಯ ಅಡಿಪಾಯದಲ್ಲೇ ಮಗಳ ಶವವನ್ನ ಹೂತ್ ಹಾಕಿದ್ದಾರೆ.